ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ಕಪ್ ಗೋಧಿ ಹಿಟ್ಟನ್ನು ಬಳಸಿಕೊಂಡು ನೋಡ್ತಾ ಇರೋ ಹಾಗೆ ಈ ಥರ ಸ್ಮೂತಾಗಿ ಒಳ್ಳೆ ಕಲರ್ ಆಗಿ ತುಂಬಾ ಮೃದುವಾಗಿರ್ತಕ್ಕಂಥ ಈ ಬೇಕ್ರಿ ಹಾಗೆ ಸ್ವೀಟ್ ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ಜಾಮೂನನ್ನು ನಾವು ಜಾಮೂನ್ ಹಿಟ್ಟನ್ನು ಬಳಸದೆ ಯಾವುದೇ ಥರದ ಖೋವನ್ನು ಕೂಡ ಬಳಸದೆ ಸಿಂಪಲ್ಲಾಗಿ ಮನೆಯಲ್ಲಿರ್ತಕ್ಕಂಥ ಗೋಧಿ ಹಿಟ್ಟನ್ನು ಬಳಸಿಕೊಂಡು ತುಂಬಾ ರುಚಿಕರವಾದಂಥ ಬಾಯಲ್ಲಿಟ್ಟರೆ ಕರಗುವಂತಹ ಜಾಮೂನ್ ರೆಸಿಪಿ ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮೊದಲಿಗೆ ಇವಾಗ ಜಾಮೂನ್ಗೆ ಬೇಕಾಗುವಂಥ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ತಾ ಇರೋದು. ಇಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ ಒಂದು ಬಟ್ಲು ಅಳತೆ ಹಾಗೆ ಒಂದು ಬಟ್ಲ ಮೇಲೆ 1-2 ಚಮಚ ಆಗುವಷ್ಟು ಸಕ್ಕರೆನ ಸೇರಿಸಿ ಇದಕ್ಕೆ 1.5 ಬಟ್ಲಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಕಡಿಮೆ ಮೀಡಿಯಂ ಫ್ಲೇಮ್ನಲ್ಲಿ ಸಕ್ಕರೆನ ಕರಗಿಸಿ ತಗೊಳ್ತಾ ಇದ್ದೀನಿ. ನೋಡಿ, ರುಚಿ ನೋಡಿಕೊಂಡು ಪಾಕ ಜಾಸ್ತಿ ಬೇಕು ಅನ್ನೋದಾದರೆ ಇಲ್ಲಿ ಸಕ್ಕರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬೋದು. ಜೊತೆಗೆ ಸಕ್ಕರೆ ಒಂದು ಸ್ವಲ್ಪ ಕರಗ್ತಾ ಬರ್ತಾ ಇದೆ ಅಂದಾಗ ನಾನಿಲ್ಲಿ 1-2 ಏಲಕ್ಕಿನ ಸ್ವಲ್ಪ ಕ್ರಷ್ ಮಾಡಿ ಸೇರಿಸಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದ್ರ ಜೊತೆಗೆ ನೀವು 1-2 ಕೇಸರಿ ದಳನೂ ಕೂಡ ಸೇರಿಸ್ಬೋದು ಕಲರ್ಗೋಸ್ಕರ. ನೋಡಿ, ಇವಾಗ ಪೂರ್ತಿಯಾಗಿ ಸಕ್ಕರೆ ಕರಗಿದ್ದಾಗಿದೆ. ಇಲ್ಲಿ ಮುಖ್ಯವಾಗಿ ಪಾಕ ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದಾದರೆ ತೀರಾ ಗಟ್ಟಿನೂ ಅಲ್ಲ, ತೀರಾ ತೆಳುವಾಗಿ ನೀರು ಪಾಕ ಥರನೂ ಕೂಡ ಬೇಡ. ಲೈಟಾಗಿ ಒಂದು ಸ್ವಲ್ಪ ಕೈಗೆ ಅಂಟೋ ಥರ ಆಗ್ತಾಯಿದೆ ಅಂದರೆ ಸಾಕು. ತೀರಾ ನಾವಿಲ್ಲಿ ಗಟ್ಟಿ ಪಾಕ ತೊಗೊಳ್ಬಾರ್ದು. ಒಂದು ವೇಳೆ ಗಟ್ಟಿ ಪಾಕ ತೊಗೊಂಡ್ಬಿಟ್ರೆ ಜಾಮೂನು ಚೆನ್ನಾಗಿ ಪಾಕನ ಹೀರ್ಕೊಳ್ಳೋದಿಲ್ಲ. ತೀರಾ ನೀರು ಪಾಕ ಆದರೂ ಕೂಡ ಜಾಮೂನ್ ಟೇಸ್ಟು ಚೆನ್ನಾಗಿರೋದಿಲ್ಲ. ಈ ಪಾಕ ಇವಾಗ ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾಗೋದಕ್ಕೆ ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಈ ಕಡೆ ಒಂದು ಪಾತ್ರೆಗೆ 1 ಬಟ್ಲಾಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿರೋದು. ಇದು ಮನೆಯಲ್ಲೇ ಗೋಧಿ ತಂದು ಮಿಲ್ ಮಾಡಿಸಿರ್ತಕ್ಕಂಥ ಗೋಧಿ ಹಿಟ್ಟು. ಹಾಗೆಯೇ ಇದಕ್ಕೆ 1/2 ಬಟ್ಲಾಗುವಷ್ಟು ಮಿಲ್ಕ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಜೊತೆಗೆ 1/4 ಚಮಚದಷ್ಟು ಅಡುಗೆ ಸೋಡಾ ಮತ್ತು 1/4 ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕಿಂಗ್ ಪೌಡ್ರನ್ನ ಸೇರಿಸಿ, ಹಾಗೆಯೇ 1-2 ಚಮಚ ಆಗುವಷ್ಟು ತುಪ್ಪನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ 2 ಚಮಚ ತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ಕೊಂಡು ತಂದಿರ್ತಕ್ಕಂಥ ಹಿಟ್ಟಿನಲ್ಲಿ ತೇವಾಂಶ ಹೇಗಿರುತ್ತೆ ನೋಡಿ, ಅದೇ ಒಂದು ಮಾಯಿಶ್ಚರಲ್ಲಿ ಇಲ್ಲಿ ಹಿಟ್ಟು ರೆಡಿಯಾಗುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕೈನಿಂದ ನೀವು ಒಂದು ಸತಿ ಮುಷ್ಟಿ ಮಾಡಿ ನೋಡಿ. ಅಂದರೆ ಅದು ಮುಟ್ಟಿಗೆ ಬರ್ತಾ ಇದೆ ಅಂದರೆ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಅಂತಲೇ ಅರ್ಥ. ನೋಡ್ತಾ ಇರ್ಬೋದು ನೀವಿಲ್ಲಿ ಕೊಂಡು ತಂದಿರ್ತಕ್ಕಂಥ ಪ್ರೀಮಿಕ್ಸ್ ಹೇಗಿರುತ್ತೆ ನೋಡಿ, ಅದೇ ಒಂದು ರೀತಿಯಲ್ಲಿ ಹಿಟ್ಟು ರೆಡಿಯಾಗಿದೆ. ಇವಾಗ ಹಿಟ್ಟು ಕಲಸೋದಕ್ಕೆ ನಾನಿಲ್ಲಿ ಒಂದು ಬಟ್ಲಲ್ಲಿ 1/4 ಬಟ್ಲಾಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಇಷ್ಟೇ ಹಾಲು ಬೇಕು ಅಂತೇನಿಲ್ಲ, ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಸೇರಿಸ್ತಾ ಹಿಟ್ಟನ್ನು ನಾನಿಲ್ಲಿ ಸಾಫ್ಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಅಂದರೆ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ನಾವಿಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ತೀರಾ ಗಟ್ಟಿಯಾಗೂ ಬೇಡ. ಅಂದರೆ ಹಿಟ್ಟು ಕಲಿಸ್ತಿರ್ಬೇಕಾದ್ರೆ ಫಸ್ಟಿಗೆ ಕೈಗೆ ಅಂಟೋ ಥರ ಹಿಟ್ಟು ರೆಡಿ ಆಗಬೇಕು. ಹೇಗೆ ಕೈಗೆ ಅಂಟ್ತಾ ಇರುತ್ತೆ ನೋಡಿ, ಹಾಗಾಗಿ ಕಲಿಸ್ತಾ ಹೋದಾಗೆಲ್ಲ ಅದು ಅಂಟ್ಕೊಳ್ಳೋದು ಬಿಟ್ಟೋಗುತ್ತೆ ಮತ್ತು ಹಿಟ್ಟು ಸಾಫ್ಟಾಗೂ ಕೂಡ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಇವಾಗ ಹಿಟ್ಟು ಕೈಗೆ ಅಂಟೋದು ಕಡಿಮೆ ಆಗಿದೆ. 1-2 ನಿಮಿಷ ಹಿಟ್ಟು ಕಲಿಸೋದಕ್ಕೆ ಸಮಯ ತಗೊಳುತ್ತೆ. ಇಲ್ಲಿ ಕೈಗೆ ತುಪ್ಪ ಹಚ್ಚಬೇಕು ಅಂತೇನಿಲ್ಲ, ಹಾಕಿರ್ತಕ್ಕಂಥ ತುಪ್ಪದಲ್ಲೇ ಈ ಹಿಟ್ಟು ಕೈಗೆ ಅಂಟೋದನ್ನು ಬಿಟ್ಬಿಟ್ಟು ಚೆನ್ನಾಗಿ ರೆಡಿ ಆಗುತ್ತೆ. ಅಂದರೆ ಹಿಟ್ಟು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿದ್ದರೆ ಮಾಡುವಂಥ ಜಾಮೂನು ಸ್ವಲ್ಪ ಕೂಡ ಕ್ರ್ಯಾಕ್ ಬರದೇ ಇರೋ ರೀತಿಯಲ್ಲಿ, ಹಾಗೆಯೇ ಪಾಕ ಕೂಡ ತುಂಬ ಚೆನ್ನಾಗಿ ಹೀರ್ಕೊಂಡು ರೆಡಿ ಆಗುತ್ತೆ. ಇವಾಗ ಹಿಟ್ಟು ರೆಡಿಯಾಗಿದೆ. ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆಯಾಗಿ ಮಾಡ್ತಾಯಿದ್ದೀನಿ. ಉಂಡೆ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಹಿಟ್ಟನ್ನು ತಗೊಂಡು ಕೈನಲ್ಲಿ ಮತ್ತೆ ಅದನ್ನು 2 ಅಂಗೈ ಮಧ್ಯದಲ್ಲಿ ಚೆನ್ನಾಗಿ ಅದನ್ನು ತೀಡ್ತಾ ಉಳ್ಳೆನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಕೂಡ ಕ್ರ್ಯಾಕ್ ಬರದೇ ಇರೋ ರೀತಿಯಲ್ಲಿ ಉಳ್ಳೆ ರೆಡಿಯಾಗಿದೆ. ಉಳ್ಳೆ ಮಾಡೋದು ಕೂಡ ಅಷ್ಟೇ, ಸುಮ್ಮನೆ ನಾವು ಹಿಟ್ಟು ತಗೊಂಡು ರೌಂಡ್ ಮಾಡಿಕೊಂಡ್ರೆ ಅದು ಉಳ್ಳೆ ಏನಾಗ್ಬಿಡುತ್ತೆ, ಕ್ರ್ಯಾಕ್ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಿಟ್ಟನ್ನು ನಾವು 2 ಅಂಗೈ ಮಧ್ಯದಲ್ಲಿ ಸ್ವಲ್ಪ ಅಂದರೆ ತೀಡ್ತಾ ಹಿಟ್ಟನ್ನು ನಾದ್ಕೊಳ್ತಾ ಉಳ್ಳೆನ ರೆಡಿ ಮಾಡಿಕೊಂಡ್ರೆ ಸ್ಮೂತ್ ಆಗಿರ್ತಕ್ಕಂಥ ಸ್ವಲ್ಪ ಕೂಡ ಕ್ರ್ಯಾಕ್ ಬರದೇ ಇರೋ ರೀತಿಯಲ್ಲಿ ಜಾಮೂನ್ ಉಂಡೆನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಎಲ್ಲ ಉಂಡೆಗಳನ್ನು ನಾನಿಲ್ಲಿ ಮಾಡ್ಕೊಂಡಿದ್ದಾಗಿದೆ. ಈ ಕಡೆ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆನೂ ಕೂಡ ಕಾಯಕ್ಕಿಟ್ಟಿದ್ದೆ. ಇಲ್ಲಿ ಎಣ್ಣೆ ಕೂಡ ತೀರಾ ಜಾಸ್ತಿ ಬಿಸಿಯಾಗಿರಬೇಕು ಅಂತೇನಿಲ್ಲ, ಮೀಡಿಯಮ್ ಆಗಿ ಬಿಸಿಯಾಗಿದ್ದರೆ ಸಾಕು. ಒಂದೊಂದೇ ಉಂಡೆನ ಸೇರಿಸಿ ಮೀಡಿಯಮ್ ಫ್ಲೇಮ್ನಲ್ಲಿ ಈ ಥರ ಸ್ವಲ್ಪ ಲೈಟಾಗಿ ಜಾರ್ನಿಂದ ಎಣ್ಣೆಯಲ್ಲಿ ಹಗುರಕ್ಕೆ ತಿರುವುತ್ತಾ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹದವಾಗಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಫಸ್ಟಲ್ಲಿ ನಾವು ಸಡನ್ನಾಗಿ ತಿರುವಕ್ಕೆ ಹೋಗಬಾರ್ದು.
ಲೈಟಾಗಿ ಎಣ್ಣೆನ ಮೇಲ್ಗಡೆ ಚಿಮುಕಿಸ್ತಾ ತದನಂತರ ತಿರುತ್ತಾ ನೋಡ್ತಾ ಇದ್ರಲ್ಲ ಈ ಥರ ಹೊಂಬಣ್ಣದ ಕಲರ್ ಬರೋವರೆಗೂ ಈ ಥರ ಡೀಪ್ ಫ್ರೈ ಮಾಡಿದ್ದಾಗಿದೆ. ಇದೇ ಥರ ಇನ್ನು ಉಳಿದಂಥ ಜಾಮೂನ್ ಉಂಡೆನೂ ಕೂಡ ನಾನಿಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ತೀರಾ ಬಿಸಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋಕ್ಕೆ ಹೋದರೆ ಮೇಲ್ಭಾಗ ಬೇಗನೆ ಕೆಂಪಗಾಗ್ಬಿಡುತ್ತೆ, ಒಳಗಡೆ ಇನ್ನೂ ಹಸಿಯಾಗಿ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಗ್ಯಾಸ್ ಫ್ಲೇಮನ್ನು ನಾವು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಡ್ತಾ ತಿರುತ್ತಾ ಈ ಥರ ಸ್ವಲ್ಪ ಹೊಂಬಣ್ಣದ ಕಲರ್ ಬರೋವರೆಗೂ ಡೀಪ್ ಫ್ರೈ ಮಾಡಿದ್ರೆ ಕೊಂಡು ತಂದಿರ್ತಕ್ಕಂಥ ಹಿಟ್ಟಿನಿಂದ ಹೇಗೆ ಜಾಮೂನ್ಗಳನ್ನು ಮಾಡ್ತೀವೋ ಸೇಮ್ ಅದೇ ಒಂದು ಟೆಕ್ಸ್ಚರಲ್ಲೇ ಸ್ವಲ್ಪ ಕೂಡ ನಿಮಗೆ ವ್ಯತ್ಯಾಸ ಅಂತ ಅನಿಸೋದಿಲ್ಲ. ಏನು ಪ್ಯಾಕೆಟ್ ಹಿಟ್ಟಲ್ಲೇ ಮಾಡಿದ್ದೀವಿ ಅನ್ನೋ ಅಷ್ಟು ಚೆನ್ನಾಗಿ ಜಾಮೂನ್ ಉಂಡೆಗಳು ತಯಾರಾಗ್ತವೆ. ಇಲ್ಲಿ ಎಲ್ಲನೂ ಕೂಡ ನಾನು ಡೀಪ್ ಫ್ರೈ ಮಾಡಿದ್ದಾಗಿದೆ. ಈ ಕಡೆ ಪಾಕನೂ ಕೂಡ ತಣ್ಣಗಾಗಿತ್ತು. ಸ್ವಲ್ಪ ಬಿಸಿಯಾಗಿ ಇರ್ತಕ್ಕಂಥ ಈ ಜಾಮೂನ್ ಉಂಡೆಗಳನ್ನು ಪಾಕದಲ್ಲಿ ಸೇರಿಸ್ತಾ ಇದ್ದೀನಿ. ಪೂರ್ತಿ ತಣ್ಣಗಾದ್ಮೇಲೆ ಸೇರ್ಸಕ್ಕೆ ಹೋಗಬಾರ್ದು. ಇನ್ನೂ ಸ್ವಲ್ಪ ಬಿಸಿಯಾಗಿದ್ದಾಗಲೇ ಈ ತಣ್ಣಗಿರ್ತಕ್ಕಂಥ ಪಾಕದಲ್ಲಿ ಸೇರಿಸಿದ್ರೆ ಪಾಕ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇವಾಗ ಪಾಕ ಹೀರ್ಕೊಳ್ಳೋದಕ್ಕೆ ಸರಿಸುಮಾರು ನಾನಿಲ್ಲಿ ಒಂದು 8 ಗಂಟೆಗಳ ಕಾಲ ಬಿಡ್ತಾ ಇದ್ದೀನಿ. ನೋಡಿ, ಇವಾಗ ಒಂದು 8 ಗಂಟೆ ಆದಮೇಲೆ ಯಾವ ಥರ ಪಾಕ ಹೀರ್ಕೊಂಡಿದೆ ಅಂತ ನೋಡ್ತಾ ಇದ್ದೀರಲ್ಲ. ಪಾಕ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಅಂದರೆ ಸೈಜ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಜಾಮೂನ್ ಉಂಡೆ ಡಬಲ್ ಆಗಿದೆ ಮತ್ತು ಅಷ್ಟೇ ಸಾಫ್ಟಾಗಿ ಜ್ಯೂಸಿಯಾಗಿ ರೆಡಿಯಾಗಿವೆ. ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಕೂಡ ಜಾಮೂನ್ ಉಂಡೆ ಎಲ್ಲೂ ಕ್ರ್ಯಾಕ್ ಅನ್ನೋದು ಬಂದಿಲ್ಲ. ತುಂಬಾ ಸ್ಮೂತಾಗಿ ತಯಾರಾಗಿದೆ. ಇಲ್ಲಿ ಹಿಟ್ಟು ಕಲಿಸೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಹಿಟ್ಟು ಕಲಿಸ್ಕೊಂಡ್ರೆ ಈ ಥರ ಸ್ಮೂತ್ ಆಗಿರ್ತಕ್ಕಂಥ ಜಾಮೂನ್ ಉಂಡೆನ ರೆಡಿ ಮಾಡ್ಕೊಳ್ಬೋದು. ಹಾಗೆ ಪಾಕ ಕೂಡ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಒಂದು ವೇಳೆ ಹಿಟ್ಟೇನಾದರೂ ನಾವು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ರೆ ಜಾಮೂನ್ ಕೂಡ ತುಂಬ ಗಟ್ಟಿಯಾಗಿ ಬಂದ್ಬಿಡುತ್ತೆ. ಮತ್ತು ಪಾಕನೂ ಕೂಡ ಚೆನ್ನಾಗಿ ಹೀರ್ಕೊಳ್ಳೋದಿಲ್ಲ. ಮತ್ತು ಪಾಕಕ್ಕೆ ಸೇರಿಸಬೇಕಾದ್ರೆ ಪಾಕ ತಣ್ಣಗಿರಬೇಕು. ಹಾಗೆ ಜಾಮೂನ್ ಉಂಡೆ ಸ್ವಲ್ಪ ಬಿಸಿಯಾಗಿದ್ದಾಗ ಪಾಕದಲ್ಲಿ ಸೇರಿಸಿ ಒಂದು 8 ಅವರ್ಗಳ ಕಾಲ ಬಿಟ್ಟರೆ ತುಂಬಾ ಚೆನ್ನಾಗಿ ಪಾಕನ ಹೀರ್ಕೊಂಡು ನೋಡ್ತಾ ಇದ್ರಲ್ಲ ಈ ಥರ ಜ್ಯೂಸಿ ಆಗಿರ್ತಕ್ಕಂಥ ಸಾಫ್ಟ್ ಆದಂತಹ ಜಾಮೂನನ್ನು ರೆಡಿ ಮಾಡ್ಕೊಳ್ಬೋದು. ಎಷ್ಟು ಚೆನ್ನಾಗಿ ಪಾಕ ಹೀರ್ಕೊಂಡಿದೆ ಅಂತ ನೋಡ್ತಾ ಇರ್ಬೋದು. ಈ ಸ್ವೀಟ್ ಅಂಗಡಿ ಹಾಗೆ ಬೇಕ್ರಿಗಳಲ್ಲಿ ಕೊಂಡು ತಂದಿರತಕ್ಕಂಥ ಜಾಮೂನ್ಗಿಂತನೂ ಕೂಡ ಏನು ಕಡಿಮೆ ಇರೋದಿಲ್ಲ. ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಖೋವಾದಲ್ಲಿ ಹಾಗೆ ಪ್ರಿಮಿಕ್ಸಲ್ಲಿ ಜಾಮೂನನ್ನು ಮಾಡಿರ್ತೀರ. ಈ ಥರ ಗೋಧಿ ಹಿಟ್ಟನ್ನು ಕೂಡ ಬಳಸಿಕೊಂಡು ಒಳ್ಳೆ ಸ್ಮೂತಾಗಿ ಸಾಫ್ಟ್ ಆಗಿರ್ತಕ್ಕಂಥ ಜ್ಯೂಸಿ ಆದಂತಹ ಜಾಮೂನನ್ನು ಕೂಡ ಎಷ್ಟು ಸುಲಭವಾಗಿ ಮನೆಯಲ್ಲಿ ರೆಡಿ ಮಾಡ್ಕೋಬೋದು ಅಂತ ನೀವೇ ನೋಡಿದ್ರಲ್ಲ. ಸೊ ಇವತ್ತಿನ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.